ನೀವು ತೂಕ ಇಳಿಸೋದಕ್ಕೆ ನೋಡ್ತಾ ಇದ್ದೀರಾ? ಅದಕ್ಕಾಗಿ ಎಷ್ಟು ಎಕ್ಸರ್ಸೈಸ್, ಎಷ್ಟು ವೆಯ್ಟ್ ಲಾಸ್ ಪಿಲ್ಸ್ ತಗೊಂಡ್ರು ತೂಕನೇ ಕಡಿಮೆ ಆಗ್ತಿಲ್ವಾ? ವೆಯ್ಟ್ ಅಲ್ಲೇ ಸ್ಟಕ್ ಆಗಿದ್ಯಾ? ಬಟ್ ನೀವು ಮಾಡ್ತಿರೋಂತ ಇದೊಂದು ತಪ್ಪಿಂದ ನಿಮ್ಮ ವೆಯ್ಟ್ ಕಡಿಮೆ ಆಗೋದಿಲ್ಲ, ಇನ್ನು ಜಾಸ್ತಿ ಆಗ್ತಾ ಹೋಗತ್ತೆ. ನೀವು ಡಯಟ್ ಮಾಡಿದ್ರು ವೆಯ್ಟ್ ಲಾಸ್ ಯಾಕೆ ಆಗ್ತಿಲ್ಲ ಅನ್ನೋ ಎಲ್ಲಾ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲ, ವಿಡಿಯೋ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಟಿಪ್ ಕೂಡ ಸಿಗತ್ತೆ. ವಿತೌಟ್ ಹೆವಿ ಎಕ್ಸರ್ಸೈಸ್, ವಿತೌಟ್ ಹೆವಿ ಡಯಟ್, ವಿತೌಟ್ ಜಿಮ್, ಏನು ಮಾಡಿಲ್ದಂಗೆ ನನ್ನ ವೆಯ್ಟ್ ಅನ್ನ ಹೇಗೆ ರೆಡ್ಯೂಸ್ ಮಾಡ್ಕೊಂಡೆ ಅಂಡ್ ನನ್ನ ಸೀಕ್ರೆಟ್ ಹೈ ಪ್ರೋಟೀನ್ ರೆಸಿಪೀಸ್ ನ ಕೂಡ ಶೇರ್ ಮಾಡ್ತೀನಿ. ಈ ಡಯಟ್ ಅನ್ನ ನೀವು 1 ತಿಂಗಳು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 8 ರಿಂದ 10 kg ಆರಾಮಾಗಿ ಇಳಿಸಬಹುದು ವಿತೌಟ್ ಡೌಟ್ ಇಲ್ದೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನೂಸ್ ಬ್ಯೂಟಿ ಬ್ಲಿಸ್. ಒಂದು ಟೈಮಲ್ಲಿ ನನ್ನ ವೆಯ್ಟ್ 87 kg ಆಗಿರ್ತಿತ್ತು. ಎಸ್, ಯು ಹರ್ಡ್ ಇಟ್ ರೈಟ್, 87 kg. ಇದು ನನ್ನ ಪ್ರೆಗ್ನೆನ್ಸಿ ವೇಟ್ ಗೇನ್ ಆಗಿತ್ತು. ಈಗ ನಾನು 75 kg, 74 kg ಅರೌಂಡ್ ಇದ್ದೀನಿ. ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ನಲ್ಲೇ ಇದ್ದೀನಿ. ಇನ್ನೂ 15 kgs ರೆಡ್ಯೂಸ್ ಆಗಬೇಕು ನನ್ನ ಓಲ್ಡ್ ಕ್ಲಾತ್ಸ್ ನನಗೆ ಫಿಟ್ ಆಗಬೇಕು ಅಂದ್ರೆ. ನಾನು ಸಿಂಪಲ್ ಆಗಿ ಮನೆಯಲ್ಲೇ ವಿತೌಟ್ ವೆಯ್ಟ್ ಲಾಸ್ ಪಿಲ್ಸ್, ವಿತೌಟ್ ಹೆವಿ ಡಯಟ್, ವಿತೌಟ್ ಹೆವಿ ಎಕ್ಸರ್ಸೈಸ್ ಅಂಡ್ ನ್ಯೂಟ್ರಿಷಿಯಸ್ ಡಿಲಿಷಿಯಸ್ ಫುಡ್ ತಿಂತಾನೆ ವೆಯ್ಟ್ ಲಾಸ್ ಅನ್ನ ಮಾಡ್ಕೊಂಡಿದ್ದೀನಿ. 1-2 kg ಅಲ್ಲ, 12 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅಂಡ್ ನಾನ್ ಯಾವೆಲ್ಲ ಪಾಯಿಂಟ್ಸ್ ಬಗ್ಗೆ ಗಮನ ಕೊಟ್ಟೆ ಅಂಡ್ ಯಾವ ಡಯಟ್ ಅನ್ನ ಫಾಲೋ ಮಾಡಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಫಸ್ಟ್, ಮಾರ್ನಿಂಗ್ ಡ್ರಿಂಕ್ ಇಂದ ಡೇ ಶುರು ಆಗುತ್ತೆ. ಡೈಲಿ ಬೇರೆ ಬೇರೆ ಮಾರ್ನಿಂಗ್ ಡ್ರಿಂಕ್ ಇರುತ್ತೆ. 7 ಡೇಸ್ಗೆ 7 ಟೈಪ್ಸ್ ಆಫ್ ಮಾರ್ನಿಂಗ್ ಡ್ರಿಂಕ್ಸ್ ಇರುತ್ತೆ. ಒಂದಿನ ಜೀರಾ ವಾಟರ್, ಒಂದಿನ ಅಜ್ವೈನ್ ವಾಟರ್, ಒಂದಿನ ಪಲಾವ್ ಎಲೆಯ ನೀರು, ಒಂದಿನ ಸೋಂಪು ಕಾಳು ಮತ್ತೆ ಮೆಂತ್ಯ ಕಾಳಿನ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದರ ನೀರು. ಹೀಗೆ ಒಂದೊಂದ್ ದಿನ ಒಂದೊಂದು ನೀರಿರುತ್ತೆ. ಡೈಲಿ ಅದೇ ನೀರು ರಿಪೀಟ್ ಆಗಲ್ಲ, ಯಾಕಂದ್ರೆ ನಮಗೂ ಒಂಥರ ಹುಮ್ಮಸ್ ಬರುತ್ತೆ. ಡೈಲಿ ಟೇಸ್ಟ್ ಅಲ್ಲಿ ಚೇಂಜಸ್ ಇದ್ರೆ ವೆಯ್ಟ್ ಲಾಸ್ ಕೂಡ ಆರಾಮಾಗಿ ಸಾಗತ್ತೆ. ಇದಾದ್ಮೇಲೆ ಚಿಯಾ ಸೀಡ್ಸ್, ಲೆಮನ್ ಅಂಡ್ ಹನಿ, ಹೀಗೆ 300 ml ಈಚ್ 2 to 3 ಡ್ರಿಂಕ್ಸ್ ಅನ್ನ ನಾನು ಬೆಳಗ್ಗೆ ಎದ್ದು 1 ಗಂಟೆ ಒಳಗಡೆನೆ ಟೋಟಲ್ ಆಗಿ 300 ml ವಾಟರ್ ಈಚ್ 1 ಗಂಟೆ ಒಳಗಡೆನೆ ತಗೊಳ್ತೀನಿ. ನೆಕ್ಸ್ಟ್ 30 ಮಿನಿಟ್ಸ್ ಸೂರ್ಯ ನಮಸ್ಕಾರ. ನಿಮ್ಮ ಸ್ಕಿನ್ ಲೂಸ್ ಆಗಲ್ದಂಗೆ ನಿಮ್ಮ ವೆಯ್ಟ್ ಲಾಸ್ ಅನ್ನ ಆರಾಮಾಗಿ ಮಾಡತ್ತೆ. ವೆರಿ ಎಫೆಕ್ಟಿವ್ ಇನ್ ವೆಯ್ಟ್ ಲಾಸ್. ಅದಕ್ಕೆ ಅನ್ಸತ್ತೆ ನನ್ನ ವೆಯ್ಟ್ ಲಾಸ್ ಇಷ್ಟು ಫಾಸ್ಟ್ ಆಗಿ ಆಗ್ತಿದೆ. ಹಾಗಾಗಿ ನಿಮ್ಮ ಸ್ಕಿನ್ ಜೋತ್ ಬೀಳಬಾರ್ದು, ನಿಮ್ಮ ಸ್ಕಿನ್ ಲೂಸ್ ಆಗ್ಬಾರ್ದು ಅಂದ್ರೆ ನೀವು ಸೂರ್ಯ ನಮಸ್ಕಾರವನ್ನ ಟ್ರೈ ಮಾಡಿ ನೋಡಿ. ಕಾರ್ಡಿಯೋ ಆಗಿರ್ಲಿ, ಬೇರೆ ಯಾವ ಎಕ್ಸರ್ಸೈಸಸ್ ಆಗಿರ್ಲಿ, ನಿಮ್ಮ ಸ್ಕಿನ್ ಅನ್ನ ಲೂಸ್ ಮಾಡಿಬಿಡತ್ತೆ. ಬರೀ 1-2 kg ಇಳಿಸಿದ್ರೆ ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ನಿಮ್ಗೆ ಕಾಣಿಸೋದಿಲ್ಲ. 10 kg, 15 kg, 20 kg ಹೀಗೆ ರೆಡ್ಯೂಸ್ ಮಾಡ್ಕೊಂಡ್ರಂತೂ ಸ್ಕಿನ್ ಹೀಗೆ ಜೋತಾಡ್ತಾ ಇರತ್ತೆ. ಈ ಫೋಟೋದಲ್ಲಿ ತೋರಿಸ್ತಿದೀನಿ ನೋಡಿ, ಈ ರೀತಿಯಾಗಿ ಜೋತಾಡ್ತಾ ಇರತ್ತೆ. ಈ ಪ್ರಾಬ್ಲಮ್ ನಿಮ್ಗೆ ಬರಬಾರ್ದು ಅಂದ್ರೆ ಸೂರ್ಯ ನಮಸ್ಕಾರವನ್ನ ಮಾಡಿ. ಸೂರ್ಯ ನಮಸ್ಕಾರದಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಕಾಲ್ ನೋವಾಗೋದಿಲ್ಲ. ಯಾರಿಗೆಲ್ಲ ಸ್ಟ್ಯಾಮಿನಾ ಆಲ್ರೆಡಿ ರಿಡ್ಯೂಸ್ ಆಗಿದೆಯೋ, ಸ್ಟ್ಯಾಮಿನಾನೇ ಇಲ್ವೋ, ಅವರು ಸೂರ್ಯ ನಮಸ್ಕಾರದಿಂದ ಶುರು ಮಾಡೋದ್ರಿಂದ ನಿಮ್ಮ ಸ್ಟ್ಯಾಮಿನಾ ಕೂಡ ಇನ್ಕ್ರೀಸ್ ಆಗತ್ತೆ. ನಿಮ್ಗೆ ಒಂಥರ ಹುಮ್ಮಸ್ ಬರತ್ತೆ. ನಿಮ್ಮ ಬಾಡಿಲಿ ಬೇರೆ ಏನಾದ್ರೂ ಸಮಸ್ಯೆ ಇದ್ರೂನು ಕೂಡ ಆ ಪ್ರಾಬ್ಲಮ್ ನ ಕೂಡ ಇದು ಸಾಲ್ವ್ ಮಾಡ್ತಾ ಬರತ್ತೆ. ಅಷ್ಟು ಎಫೆಕ್ಟಿವ್, ನಮ್ಮ ಬಾಡಿಗಂತಾನೆ ಹೇಳ್ ಮಾಡ್ಸಿದ್ದು ಅನ್ಸತ್ತೆ. ಸೂರ್ಯ ನಮಸ್ಕಾರ ನಮ್ಮ ಬಾಡಿಗೆ ಹೇಗ್ ವರ್ಕ್ ಆಗತ್ತೆ ಅನ್ನೋದರ ಡೀಟೇಲ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್, ಬ್ರೇಕ್ಫಾಸ್ಟ್ 9 to 10 AM ಒಳಗಡೆನೆ ನಿಮ್ ಮನೇಲಿ ಏನಿರತ್ತೋ ಅದನ್ನ ತಿನ್ಬೋದು. ಲೈಕ್ ಪನೀರ್ ಪರೋಟ ಆಗಿರ್ಲಿ, ದೋಸೆ ಆಗಿರ್ಲಿ, ಮಲ್ಟಿಗ್ರೈನ್ ದೋಸೆ ಆಗಿರ್ಲಿ, ಮನೇಲಿ ಏನ್ ಮಾಡಿರ್ತೀರೋ ಅದನ್ನೇ ತಿನ್ಬೋದು. ನಾನಿಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಫಿಲ್ಲಿಂಗ್ ಅಂಡ್ ಇದ್ರೊಳಗಡೆ ನಿಮ್ಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಪನೀರ್ ಪರೋಟ ತುಂಬಾ ಈಸಿ, ಲೆಸ್ ದೆನ್ 10 ಮಿನಿಟ್ಸ್ ಒಳಗಡೆನೆ ಆಗತ್ತೆ. ಒಂದು ಬೌಲ್ಗೆ ಸ್ವಲ್ಪ ಚಪಾತಿ ಹಿಟ್ಟನ್ನ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಅಜ್ವೈನ್ ಅನ್ನ ಹೀಗೆ ಕೈಯಲ್ಲಿ ಮಸದ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನ ನಾದ್ಕೊಳ್ಳಿ. ಚಪಾತಿ ಹಿಟ್ಟಿಗೆ ಹೇಗ್ ನಾದ್ಕೋತಿರಲ್ಲ ಅದೇ ರೀತಿಯಲ್ಲಿ ಸೇಮ್ ನಾದ್ಕೊಳ್ಳಿ. ಅದಾದ್ಮೇಲೆ ಈಗ ಸ್ಟಫಿಂಗಿಗೆ ಪನೀರ್ ಮತ್ತೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕ್ಯಾರೆಟ್, ನಿಮ್ಮ ಹತ್ರ ಯಾವೆಲ್ಲ ತರಕಾರಿ ಇರುತ್ತೋ ಅದೆಲ್ಲ ತರಕಾರಿನೂ ಆಡ್ ಮಾಡ್ಬೋದು. ನನ್ನ ಹತ್ರ ಬರೀ ಕ್ಯಾರೆಟ್ ಇತ್ತು ಅವತ್ತಿನ ದಿನ, ಅದಕ್ಕಾಗಿ ಕ್ಯಾರೆಟ್ ಅನ್ನು ಮಾತ್ರ ಆಡ್ ಮಾಡಿದೀನಿ. ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳಿ. ಸ್ಟಫಿಂಗ್ ಅನ್ನ ಚೆನ್ನಾಗಿ ಕಲಿಸ್ಕೊಂಡು ಹೀಗೆ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೇನೆ
ಉಂಡೆ ಮಾಡಿ ಅದ್ರ ಒಳಗಡೆ ಈ ಸ್ಟಫಿಂಗ್ ಅನ್ನ ತುಂಬಿ ಆಮೇಲೆ ನೀವು ಚಪಾತಿಯನ್ನ ನಾರ್ಮಲ್ ಆಗಿ ಹೇಗೆ ಲಟ್ಟಿಸ್ಕೋತಿರಲ್ಲ ಹಾಗೆ ಲಟ್ಟಿಸ್ಕೊಂಡು ಸ್ವಲ್ಪ ದಪ್ಪ ಲಟ್ಟಿಸ್ಕೋಬೇಕಾಗತ್ತೆ. ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೋಬಿಡಿ, ಆಮೇಲೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದ್ಬಿಡತ್ತೆ. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳಿ. ಎಣ್ಣೆ ಹಾಕ್ಬಾರ್ದು, ಆಯಿಲ್ ಅಥವಾ ಘೀ ಏನು ಹಾಕ್ಬಾರ್ದು, ಹಾಗೆ ಬೇಯಿಸ್ಕೊಳ್ಳಿ. ಇದನ್ನ ಕೆಂಪು ಚಟ್ನಿ ಅಥವಾ ನಿಮ್ಮ ಹತ್ರ ಯಾವುದೇ ಒಂದು ಚಟ್ನಿ ಇದ್ರು ಅಥವಾ ಪಲ್ಯ ಇದ್ರು ಅದ್ರ ಜೊತೆ ನೀವು ತಿನ್ಬೋದು. ನಾನಿಲ್ಲಿ ಕೆಂಪು ಚಟ್ನಿ ಜೊತೆ ತಿಂತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಸಲಾಡ್ಸ್ ಇಟ್ಕೊಂಡಿದ್ದೀನಿ. ಈ ರೀತಿಯಾದಂತ ಮೀಡಿಯಂ ಸೈಜ್ ಪನೀರ್ ಪರೋಟವನ್ನ 2 ತಿನ್ಬೋದು. ನೆಕ್ಸ್ಟ್ ಮಿಡ್ ಮಾರ್ನಿಂಗ್ ಸ್ನಾಕ್ ಅರೌಂಡ್ 12 o'clock ಫ್ರೂಟ್ಸ್ ಅಂಡ್ ನಟ್ಸ್ ಅಂಡ್ ಸೀಡ್ಸ್ ಎಲ್ಲವನ್ನು ತಗೊಳ್ಬೋದು. ಫ್ರೂಟ್ಸ್ ಅಂಡ್ ನಟ್ಸ್ ಅನ್ನ ತಗೊಳ್ಳಿ, ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಡಿ. ನಮ್ಮ ದೇಹಕ್ಕೆ ವಿಟಮಿನ್ಸ್, ಮಿನರಲ್ಸ್, ಗುಡ್ ಫ್ಯಾಟಿ ಆಸಿಡ್ಸ್ ಸಿಗೋದೇ ಫ್ರೂಟ್ಸ್ ಅಂಡ್ ನಟ್ಸ್ ಇಂದ. ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಡಿ. 2 ವಾಲ್ನಟ್ಸ್, 4 ರಿಂದ 5 ಬಾದಾಮಿಯನ್ನ ತಗೊಳ್ಬೋದು. ಆಮೇಲೆ 1 ಫ್ರೂಟ್ ಅನ್ನ ತಗೊಳ್ಳಿ. ನಿಮ್ಮ ಹತ್ರ ಯಾವ ಫ್ರೂಟ್ ಅವೈಲೇಬಲ್ ಇದೆಯೋ ಅದನ್ನ ತಗೊಳ್ಬಹುದು. ವೆಯ್ಟ್ ಲಾಸ್ ಅಲ್ಲಿ ಹೆಲ್ಪ್ ಮಾಡೋದು ಅಂದ್ರೆ ಪೈನಾಪಲ್, ಆಪಲ್, ವಾಟರ್ ಮೆಲನ್, ಹೀಗೆ ನೀರು ಜಾಸ್ತಿ ಇರುವಂತ ಫ್ರೂಟ್ಸ್ ಅನ್ನ ತಿನ್ನಿ. ನೆಕ್ಸ್ಟ್ ಈಗ ಸೀಕ್ರೆಟ್ ಟಿಪ್ ಬಗ್ಗೆ ಬರೋಣ. ಈಗ ನಾನು ಫಾಲೋ ಮಾಡಿದ ಸೀಕ್ರೆಟ್ ಟಿಪ್ ಬಗ್ಗೆ ಹೇಳ್ತೀನಿ. ಊಟಕ್ಕೆಲ್ಲ ಸರ್ವ್ ಮಾಡಿದಾದ್ಮೇಲೆ ಫೈನಲ್ ಟಚ್ ಅಪ್ ಅಂತ ಹೇಳ್ಬಿಟ್ಟು ಅರ್ಧ ಹೋಳು ಲಿಂಬೆ ಹಣ್ಣನ್ನ ಹಿಂಡ್ಕೊಂಡು ತಿಂದ್ರಂತೂ ನಿಮ್ಮ ಊಟ ಬೇಗ ಡೈಜೆಸ್ಟ್ ಆಗತ್ತೆ. ಅವಾಗ ನಮ್ಮ ಬಾಡಿ ಫುಡ್ ಅನ್ನ ಬೇಗ ಡೈಜೆಸ್ಟ್ ಮಾಡುತ್ತೆ, ಮತ್ತೆ ಹೀಲಿಂಗ್ ಪ್ರಾಸೆಸ್ಗೆ ವಾಪಸ್ ಹಿಂತಿರುಗಿ ಬರುತ್ತೆ. ಫಾರ್ ದ ಲಂಚ್ ಪ್ರಾಪರ್ ಆಗಿ ಹೈ ಪ್ರೋಟೀನ್ ಮೀಲ್ ಅನ್ನ ತಗೊಳ್ಳಿ. ಲೈಕ್ ಜೋಳದ ರೊಟ್ಟಿ, ಚಪಾತಿ, ಪಲ್ಯ, ಸಾಂಬಾರ್, 1 ಕಪ್ ಅನ್ನನ ತಗೊಳ್ಬಹುದು. ಹೈ ಪ್ರೋಟೀನ್ ಸಲಾಡ್ ನ ರೆಸಿಪಿ ಇಲ್ಲಿದೆ. ಒಂದು ಬೌಲ್ಗೆ 70 ಗ್ರಾಮ್ನಷ್ಟು ಸೋಯಾ ಚಂಕ್ಸ್ ಅನ್ನ ತಗೊಳ್ಳಿ. ಇದಕ್ಕೆ ಬಾಯ್ಲಿಂಗ್ ವಾಟರ್ ಮತ್ತೆ ಸಾಲ್ಟ್ ಅನ್ನ ಹಾಕಿ ಮಿಕ್ಸ್ ಮಾಡಿ ಹಾಗೆ ಇರೋದಕ್ಕೆ 5 ನಿಮಿಷ ಹಾಗೆ ಇರೋದಕ್ಕೆ ಬಿಡಿ. ಈ ಕಡೆ ಲಾಟ್ಸ್ ಆಫ್ ವೆಜಿಟೇಬಲ್ಸ್, ನಿಮ್ ಮನೇಲಿ ಯಾವ ವೆಜಿಟೇಬಲ್ಸ್ ಇರುತ್ತೋ ಅವೆಲ್ಲವನ್ನ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಅನ್ನ ಹಾಕಿ ಸೋಯಾ ಚಂಕ್ಸ್ ಅನ್ನ ಹಿಂಡ್ಬಿಟ್ಟು ಈ ಪ್ಯಾನ್ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಾದ್ಮೇಲೆ ನಾವು ಕಟ್ ಮಾಡಿಕೊಂಡಿರುವಂತ ತರಕಾರಿಯನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆಂದಾಗಿ ಹೆಚ್ಚಿಟ್ಕೊಂಡಿರುವಂತ ಗ್ರೀನ್ ಚಿಲ್ಲಿ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಜೀರಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲವನ್ನ ನೀವು ಕಡಿಮೆ ಉರಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಅದು ಫ್ರೈ ಆಗ್ಬೇಕು ಅಷ್ಟೇ. ನೆಕ್ಸ್ಟ್ ಇದಕ್ಕೆ 1 ಕಪ್ ನಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಾದ್ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನ ಉದುರಿಸ್ಕೊಳ್ಳಿ. ಸೊ ರೆಡಿ ಆಯ್ತು ನಮ್ಮ ಹೈ ಪ್ರೋಟೀನ್. ಈ ಕ್ವಾಂಟಿಟಿಯಲ್ಲಿ ಮಾಡಿರುವಂತ ಪಲ್ಯ ನಾವು 2 ಮೀಡಿಯಂ ಸೈಜ್ ಜೋಳದ ರೊಟ್ಟಿ ಜೊತೆ ಟೋಟಲ್ ಆಗಿ 450 ಕ್ಯಾಲರೀಸ್ ಫಿಲ್ಲಿಂಗ್ ಅಂಡ್ ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಸಲಾಡ್ ಅನ್ನ ಇಟ್ಕೊಳ್ಳಿ. ಈ ಟೋಟಲ್ ಮೀಲ್ ನ ಪ್ರೋಟೀನ್ ಎಷ್ಟು ಗೊತ್ತಾ? 70 ಗ್ರಾಮ್ ನಷ್ಟು ಪ್ರೋಟೀನ್ ಸಿಗತ್ತೆ ನಿಮಗೆ. ಅಂಡ್ ತುಂಬಾನೇ ನ್ಯೂಟ್ರಿಷಿಯಸ್ ಆಗಿರುತ್ತೆ, ತುಂಬಾ ಫಿಲ್ಲಿಂಗ್ ಆಗಿರುತ್ತೆ, ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ. 70 ಗ್ರಾಮ್ ನಷ್ಟು ಪ್ರೋಟೀನ್ ನಿಮ್ಗೆ ಈ ಒಂದು ಮೀಲ್ ಇಂದ ಸಿಗತ್ತೆ. ಸೋಯಾ ಚಂಕ್ಸ್ ನ ಇನ್ನೊಂದು ರೆಸಿಪಿ. ಒಂದು ಬೌಲ್ಗೆ 70 ಗ್ರಾಮ್ ನಷ್ಟು ಸೋಯಾ ಚಂಕ್ಸ್ ಅನ್ನ ತಗೊಳ್ಳಿ. ಇದಕ್ಕೆ ಬಾಯ್ಲಿಂಗ್ ವಾಟರ್, ಸ್ವಲ್ಪ ಉಪ್ಪು ಹಾಕಿ 5 ನಿಮಿಷ ಹಾಗೆ ಇರೋದಕ್ಕೆ ಬಿಡಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಕ್ಯಾಪ್ಸಿಕಮ್ ಅನ್ನ ಹೆಚ್ಚಿಟ್ಕೊಂಡಿದೀನಿ. 1 ಚಮಚೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಯಿಲ್ ಹಾಕ್ತಾ ಇಲ್ಲ ಇಲ್ಲಿ ನಾವು. ಆಯಿಲ್ ಹಾಕಲ್ದಂಗೆ ಈ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪ್ಯಾನ್ಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತ ಈರುಳ್ಳಿಯನ್ನ ತಗೊಳ್ಳಿ. ಈ ಪೂರ್ತಿ ಪ್ರಾಸೆಸ್ ಏನಿರುತ್ತಲ್ಲ, ನಿಮ್ಗೆ ಸೀದ್ ಹೋಗ್ಬಾರ್ದು, ನಿಮ್ಗೆ ಏನು ಸ್ಮೆಲ್ ಬರಬಾರ್ದು, ಏನು ಆಗ್ಬಾರ್ದು ಅಂದ್ರೆ ನೀವು ಸಣ್ಣ ಉರಿಯಲ್ಲಿ ಇಟ್ ಮಾಡಿ, ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಬರಲ್ಲ. ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾವು ಕಟ್ ಮಾಡಿರುವಂತ ತರಕಾರಿ, ಟೊಮ್ಯಾಟೊ ಎಲ್ಲವನ್ನ ಒಂದೊಂದಾಗೆ ಹಾಕ್ಬಿಟ್ಟು 2 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊಬ್ಬರಿನ ರುಬ್ಕೊಂಡು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಾ ಪೌಡರ್ ಅಂಡ್ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಈ ಸೋಯಾ ಚಂಕ್ಸ್ ಅನ್ನ ಹಿಂಡ್ಬಿಟ್ಟು ಇದರೊಳಗಡೆ ಹಾಕಿ 1 ವಿಷಲ್ ಹೊಡಿಸಿದ್ರೆ ಸಾಕು. ಸ್ವಲ್ಪ ಕೊತ್ತಂಬರಿಯನ್ನ ಉದುರಿಸಿ. ಸೊ ರೆಡಿ ಆಯ್ತು ನಮ್ಮ ಹೈ ಪ್ರೋಟೀನ್ ಪಲ್ಯ. ಇದನ್ನ ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ದೋಸದ ಜೊತೆಗೇನು ಸರ್ವ್ ಮಾಡ್ಕೊಳ್ಬಹುದು. ಈ ಟೋಟಲ್ ಥಾಲಿ ಒಳಗಡೆ ನಿಮ್ಗೆ 70 to 80 ಗ್ರಾಮ್ ನಷ್ಟು ಪ್ರೋಟೀನ್ ಸಿಗತ್ತೆ, ಲೆಸ್ ದನ್ ಇನ್ 500 ಕ್ಯಾಲರೀಸ್. ನೆಕ್ಸ್ಟ್ ಈವ್ನಿಂಗ್ ಅಲ್ಲಿ 4 to 5 PM ಒಂದು ಗ್ರೀನ್ ಟೀ ಅನ್ನ ತಗೊಳ್ತೀನಿ. ಇದಾದ್ಮೇಲೆ ಡಿನ್ನರ್.
7 ರಿಂದ 8 ಗಂಟೆ ಒಳಗಡೆನೆ ಮಲ್ಟಿಗ್ರೇನ್ ರಾಗಿ ಮುದ್ದೆ, ಇದ್ರ ಜೊತೆ ವೆರೈಟೀಸ್ ಆಫ್ ಸಾಂಬಾರ್, ಡೈಲಿ ಒಂದೊಂದರ ಸಾಂಬಾರ್ ಇರುತ್ತೆ. ಡೈಲಿ ಮಲ್ಟಿಗ್ರೇನ್ ಮುದ್ದೆನ ತಿಂದ್ರೆ ತುಂಬಾ ಫೀಲಿಂಗ್ ಆಗಿರುತ್ತೆ. ಮತ್ತೆ ನಿಮ್ಗೆ ಮಧ್ಯರಾತ್ರಿ ಹೊಟ್ಟೆನೆ ಹಸ್ವಾಗಲ್ಲ, ಅಷ್ಟು ಫೀಲಿಂಗ್ ಆಗಿರುತ್ತೆ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಖಂಡಿತವಾಗಿ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.